ಅಭಿಮಾನಿಗಳ ಸಾವಿನ ಸಂಖ್ಯೆ 11ಕ್ಕೆ ಏರಿಕೆಯಾಗಿದೆ. ಆಗಬಾರದಂತ ಘಟನೆ. 18 ವರ್ಷಗಳಾದ ಮೇಲೆ RCB ಒಂದು ಕಪ್ಪನ್ನು ಲಿಫ್ಟ್ ಮಾಡಿತ್ತು. ಈ 18 ವರ್ಷಗಳಲ್ಲಿ ನಾವು ಯಾವತ್ತೂ ಕೂಡ ಸಂಭ್ರಮಾಚರಣೆ ವೇಳೆಯಲ್ಲಿ ಕಾಲ್ ತುಳಿತಾಗಿ ಜನ ಸತ್ತೋದ್ರು ಅಂತ ಕೇಳಿಲ್ಲ. ಯಾವುದೇ ತಂಡ ಗೆದ್ದಿದ್ರು ಅಷ್ಟೇ. ಯಾವುದೇ ತಂಡ ಗೆದ್ದಿದ್ರು ಮೊಟ್ಟ ಮೊದಲ ಬಾರಿಗೆ RCB ಸಂಭ್ರಮಾಚರಣೆ ವೇಳೆಯಲ್ಲಿ ಇದೇ ಮೊದಲ ಬಾರಿಗೆ ಸ್ಟ್ಯಾಂಪೀಡ್ ಅಥವಾ ನೋಡಿ, ಮನುಷ್ಯರಿಗೆ ಪ್ರಜ್ಞೆ ಕೂಡ ಇರಲ್ಲ, ಪ್ರಜ್ಞೆ ಇರಲ್ಲ ರೀ. ನೋಡಬೇಕು. ಆ ಪುಷ್ಪ 2 ರಿಲೀಸ್ ಆಯಿತು ಆಂಧ್ರದಲ್ಲಿ, ಇದೇ ಕತೆ. ತೆಲಂಗಾಣದಲ್ಲಿ ಇದೇ ಕತೆ, ಅವತ್ತಿಗೂ ಕೂಡ ಇದೇ ಕತೆ. ಏನು ಅರ್ಜೆಂಟ್ ಏನಿದೆ ಅಂಥದ್ದು? ಇದು ಭಾಗ 1. 5,000 ಜನ ಪೊಲೀಸರಿದ್ದರೂ ಕೂಡ ಈ ದುರ್ಘಟನೆ ಯಾಕೆ ನಡೀತು? ಆನ್ಸರ್ ಮಾಡಬೇಕಲ್ಲ ಯಾರಾದರೂ. 5,000 ಜನ ಪೊಲೀಸರ ನಿಯೋಜನೆ ಆಗಿಯೂ ಕೂಡ 11ಕ್ಕೆ ಸಾವಿನ ಸಂಖ್ಯೆ ಏರಿಕೆ ಆಗ್ತಿದೆ ಅಂತ ಹೇಳಿದ್ರೆ ಯಾರನ್ನ ನಾವು ಹೊಣೆಗಾರರನ್ನಾಗಿ ಮಾಡೋಣ? 5,000 ಪೊಲೀಸರು. 6 ವರ್ಷದ ಒಂದು ಹುಡುಗ, ಪುಟ್ಟ ಬಾಲಕ ಸತ್ತೋಗಿದ್ದಾನೆ ಅಂತ ಮಾಹಿತಿ ಇದೆ. ಅನೇಕರು ಅವ್ರ ಕಡೆಯವ್ರನ್ನ ಕಳ್ಕೊಂಡು ಮನೆಗೆ ಹೋಗಬೇಕಾ ಹೋಗಬಾರ್ದಾ ಅಲ್ಲಲ್ಲೇ ಕುಳಿತುಕೊಂಡು ಗೊಳೋ ಅಂತ ಅಳ್ತಾ ಇದ್ದಾರೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ, ವೈದೇಹಿಯಲ್ಲೂ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಬೌರಿಂಗಲ್ಲಿ ಇವತ್ತು ಆ ತುರ್ತು ಚಿಕಿತ್ಸಾ ಘಟಕ ಅದು ಬೇರೆ ಓಪನ್ ಆಗಿರಲಿಲ್ಲ. ಇದು ದುರಂತ ನೋಡಿ. ಈ ಹೆಣ್ಣು ಮಗಳು ಈಗ ಮನೆಗೆ ಅಕಸ್ಮಾತ್ ಕಳ್ಕೊಂಡಿದ್ರೆ ಅನೇಕರು ನೋಡ್ರಿ, 50ಕ್ಕೆ 60ಕ್ಕಿಂತ ಹೆಚ್ಚಿನ ಜನ ಗಾಯಾಳುಗಳಾಗಿದ್ದಾರೆ. ಚೆನ್ನಾಗಿ ಗೊತ್ತಿರಲಿ. 2 ಲಕ್ಷ 3 ಲಕ್ಷ ಜನ ಇದ್ದದ್ದು ಇವತ್ತು ಬೆಂಗಳೂರಲ್ಲಿ. ಎಲ್ಲಿ? ವಿಧಾನಸೌಧ ಎದುರುಗಡೆ, ಈ ಕಡೆ ಚಿನ್ನಸ್ವಾಮಿ ಎದುರುಗಡೆ. ಅಟ್ ಎ ಟೈಮ್ ಗೇಟ್ ಓಪನ್ ಮಾಡಿದ್ದಾರೆ. ಅಟ್ ಎ ಟೈಮ್ ಗೇಟ್ ಓಪನ್ ಆಗಿದೆ. ಅಲ್ಲಿ 27 ಜನಗಳ ಸ್ಥಿತಿ ಗಂಭೀರ ಅಂತ ಮಾಹಿತಿ ಬರ್ತಾ ಇದೆ ನಮಗೆ. ಗಂಭೀರ ಅಂದರೆ ಬದುಕಿದ್ರೆ ಬದುಕಬಹುದು, ಇಲ್ಲದೆ ಇದ್ದರೆ ಇಲ್ಲ ಅಂತ ಅದರ ಅರ್ಥ. ಯಾರನ್ನು ಹೊಣೆಗಾರರನ್ನಾಗಿ ಮಾಡೋಣ? ಅಲ್ಲಲ್ಲೇ ಕೂತಿದ್ದಾರೆ ನೋಡಿ. ಅಲ್ಲಿ ಚಿಕ್ಕ ಹುಡುಗಾರಿ 10-12 ವರ್ಷ. ನನಗೆ ಇವತ್ತಿಗೂ ಅರ್ಥ ಆಗಲ್ಲ. ಅನೇಕರ ಮನೆಗಳಲ್ಲಿ ಮಕ್ಕಳು ದುಂಬಾಲು ಬಿದ್ದರು ಅಂತ ಅಪ್ಪ ಅಮ್ಮ ಕರ್ಕೊಂಡು ಬಂದಿರ್ತಾರೆ. ವಿರಾಟ್ ಕೊಹ್ಲಿ ನೋಡ್ಬೇಕು ನಾನು, ರಜತ್ ಪಾಟಿದಾರ್ ನೋಡಬೇಕು, ಟಿಮ್ ಡೇವಿಡ್ ನಾನು ನೋಡಬೇಕು, ದಿನೇಶ್ ಕಾರ್ತಿಕ್ ಆ ಹುಡುಗನ ನಾನು ನೋಡಬೇಕು ಆಸೆ. ಹೋದ ವರ್ಷ ಎಲ್ಲ ಚೆನ್ನಾಗಿ ಆಡ್ತಿದ್ದ ಹುಡುಗ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಗೊತ್ತಿಲ್ಲ ಇಲ್ಲಿ ಸ್ಥಿತಿ ಹೇಗಿದೆ ಇಲ್ಲಿ ಅಂತ ಹೇಳಿ. ಪ್ರಜ್ಞೆ ಇರಲ್ಲ. 2 ಲಕ್ಷ 3 ಲಕ್ಷ ಜನ ಒಟ್ಟಿಗೆ ನುಗ್ಗಿದ್ರೆ ಒಂದು 50-60 ಜನ ಕೆಳಗಡೆ ಬಿದ್ದು ಹೋಗ್ತಾರ್ರಿ. ಅವ್ರ ಮೇಲೆ ಒಬ್ಬರು ಬಿಡದ, ಯಾರು ಬಿದ್ದನೋ ಎದ್ದನೋ ಅವ್ನಿಗೆ ಉಸಿರಾಡಕ್ಕೆ ಆಗ್ತಿದ್ಯೋ ಇಲ್ವೋ ಅವ್ರ ಗಮನನೂ ಇರಲ್ಲ. ಗಮನ ಕೊಟ್ಕೊಂಡು ಅಲ್ಲಿ ನಿಂತ್ಕೊಂಡ ಅಂದರೆ ಹಿಂದೆಯಿಂದ ಅವನು ತಳ್ಳಿರ್ತಾರೆ, ಅವನು ತುಳಿದು ಸಾಯಿಸ್ತಾರೆ. 18 ವರ್ಷಗಳಲ್ಲಿ ಚೆನ್ನೈ ಗೆದ್ದಿದ್ದಾರೆ, ಕೋಲ್ಕತ್ತಾ ಗೆದ್ದಿದ್ದಾರೆ, ಮುಂಬೈ ಗೆದ್ದಿದ್ದಾರೆ. ಕೇಳಿದ್ದೀವಾ? ವಿಧಾನಸೌಧ ಮುಂದೇರಿ ಇವತ್ತು ವಿರಾಟ್ ಕೊಹ್ಲಿಗೆ ಸನ್ಮಾನ ಮಾಡಿದ್ದು ನೋಡಿದ್ರೇನ್ರಿ ಯಾರಾದರೂ? ವಿರಾಟ್ ಕೊಹ್ಲಿಗೆ ಸನ್ಮಾನ ಮಾಡಿದ್ದನ್ನು ಯಾರಾದರೂ ವಿಟ್ನೆಸ್ ಮಾಡಿದ್ರ? ಸಂತೆ ಸುತ್ತಲೂ ಕವರ್ ಆಗಿಬಿಟ್ರು. ರಜತ್ ಪಾಟಿದಾರ್, ಈ ಕಡೆ ದಿನೇಶ್ ಕಾರ್ತಿಕ್, ಕೃಣಾಲ್ ಪಾಂಡ್ಯ, ಅಷ್ಟಕ್ಕೆ ಆಯ್ತದು. ಇನ್ನು ಯಾರ್ದೂ ಗೊತ್ತಾಗಲಿಲ್ಲ. ತರಾತುರಿಯಲ್ಲಿ ಬಂತು, ಅಷ್ಟೊತ್ತು ಮಳೆ ಬೇರೆ ಬಂತು, ಮುಗೀತು. ಈ ಕಡೆ ಜನ ರಶ್ ಆದ್ರು ಅಷ್ಟೊತ್ತಿಗೆ. ನಮ್ಮ ಪಾಯಿಂಟ್ ಇನ್ನೊಂದೇನು ಅಂದರೆ, ಇಷ್ಟು ಸಾವುಗಳಾದ ಮೇಲೂ ಕೂಡ ಏನೇನು ನಡೆಯದ ರೀತಿಯಲ್ಲಿ ಸಂಭ್ರಮಾಚರಣೆ ಹಾಗೆ ಜಾರಿಯಲ್ಲಿರಬೇಕಾ? ಇದು ಒಂದು ಪಾಯಿಂಟ್. ಇದ್ರ ಕೊನೆ ಯಾರು? ಚಿನ್ನಸ್ವಾಮಿ ಸ್ಟೇಡಿಯಂಗೆ ನಾವು ಬರ್ತಾರೆ, ಇವರೆಲ್ಲ ಪ್ಲೇಯರ್ಸ್ ಬರ್ತಾ ಇದ್ದಾರೆ ಅಂತ ಹೇಳಿದಾಗ, ಇಷ್ಟು ಜನ ಇದ್ದಾಗ ಒಂದು ಸರತಿ ಸಾಲಾದರೂ ಮಾಡಬೇಕು, ಒಬ್ಬರದನ್ನೊಬ್ಬರನ್ನಾದರೂ ಬಿಡಬೇಕು, ಒಂದು ಪಾಸ್ ವ್ಯವಸ್ಥೆಯನ್ನಾದರೂ ಮಾಡಬೇಕು, ಒಂದು ಟ್ಯಾಗ್ ವ್ಯವಸ್ಥೆಯನ್ನಾದರೂ ಮಾಡಬೇಕು, ಒಂದು ಸ್ಕ್ಯಾನ್ ಆದರೂ ಮಾಡಬೇಕು. ಟ್ಯಾಗ್ ಇರೋರು ನೀಟಾಗಿ ಬರ್ತಾರೆ, ಇಲ್ಲದಿದ್ದರೆ ಬರಲ್ಲ. ಇಲ್ಲದೇ ಇದ್ದಿದ್ರೆ ಎಲ್ಲ ಮ್ಯಾಚ್ಗೂ ಹಿಂಗೆ ಮಾಡಿಬಿಟ್ರೆ ಮುಗೀತಲ್ಲ ಕಥೆ. ಮ್ಯಾಚ್ಗಳಿಗೆ ಹೀಗೆ ಮಾಡ್ತಾರಾ? ಟ್ಯಾಗ್ ಇರಬೇಕು, ಪಾಸ್ ಇರಬೇಕು, ಟಿಕೆಟ್ ಇರಬೇಕು, ಅವತ್ತೇ ಕಾಲು ತುಳಿತಾಗಲ್ಲ. ಸ್ಕ್ಯಾನರ್ ಇದೆಯಲ್ಲಿ ನೀವು ಒಂದು ಟ್ಯಾಗ್ ಮಾಡಿಬಿಟ್ರೆ ಮುಗೀತಲ್ಲ. ನೆನ್ನೆ ಮಧ್ಯಾಹ್ನ ಗೆದ್ದಾದ್ಮೇಲೆ, ನೆನ್ನೆ ಸಂಜೆ ಗೆದ್ದಾದ್ಮೇಲೆ ಒಂದು ಟ್ಯಾಗ್ ಮಾಡಿ ಬಿಡಬಹುದಾಗಿತ್ತಲ್ವಾ? ಆಯಿತು, ಬಿಟ್ರಿ. ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದ್ರೆ ಎಲ್ಲಾದರೂ ಒಂದು ಆ ಸಾರ್ವೆ ಮರಗಳಲ್ಲಿ ಒಂದು ಕ್ಯೂ ಸಿಸ್ಟಮ್ ಮಾಡ್ತಾರಲ್ಲ, ಮಾಡಿದ್ದೀರಾ? ಸಂತೆ ದುಡ್ಡಿ ಹಿಂಗೆ ಮಾಡಿ ಇವತ್ತು ನೋಡಿ 11 ಜನ ಸತ್ತರು. ಯಾರನ್ನು ಬೇಕಾದರೂ ಹೊಣೆ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಮನುಷ್ಯ ಬದುಕಿದ್ರೇ ಪ್ರಪಂಚ ರೀ. ಅವನು ಬದುಕಿದ್ರೆ ಪ್ರಪಂಚ. ನೋಡಿ ಈ ಸ್ಥಿತಿಗಳು ನೋಡಿ. ಪ್ರಜ್ಞೆನೇ ಇಲ್ಲ, ಏನೇನೋ ಮಾಡ್ತಾ ಇದ್ದಾರಲ್ಲಿ. ಎಷ್ಟು ಆ್ಯಂಬುಲೆನ್ಸ್ ಇತ್ತು ನಮಗೆ ಮಾಹಿತಿ ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಎಷ್ಟು ರೀ? ಎಷ್ಟು? ಒಂದು 80,000 ಇರಬಹುದಾ? 1 ಲಕ್ಷ ಇರಬಹುದಾ? 1.5-2 ಲಕ್ಷ ಜನ ಆಚೆ ಇದ್ದಾಗ ಗೇಟ್ ತೆಗೆದುಬಿಟ್ರೆ ಏನು ರೀ ಆಗುತ್ತೆ? ಸ್ಟೇಡಿಯಂ ಕೆಪಾಸಿಟಿನೇ ಇಲ್ವಲ್ಲ ಅಷ್ಟು. ಎಕ್ಸಾಕ್ಟ್ ನಂಬರ್ ನನಗೆ ಗೊತ್ತಿಲ್ಲ, ಬರಲಿ. ಒಂದು ಅಂದಾಜಿಗಿದೆ 2.5 ಲಕ್ಷದ 3 ಲಕ್ಷ ಜನ ಇವತ್ತು ಅಲ್ಲಿದ್ದರು ಅಂತ.
ವಿಧಾನಸೌಧ ಮುಂದೆನೂ ಅವರೇ, ಈ ಕಡೆ ಬಂದರೂ ಅವರೇ, ಬಸ್ ಬಂದರೂ ಹಿಂದೆ ಓಡ್ ಬರೋರು ಅವರೇ, ಎಲ್ಲರೂ ಅವರೇ. RCB ಅಭಿಮಾನಕ್ಕೆ 11 ಜನ ಸಾವನ್ನಪ್ಪಿರೋದಿದೆಯಲ್ಲ, ಈ ವಿಷಯ ತಂಡಕ್ಕೆ ಗೊತ್ತಿದೆಯೋ ಗೊತ್ತಿರೋ ಅದು ನನಗೆ ಗೊತ್ತಿಲ್ಲ. ಅವ್ರ ಪಾಡಿಗೆ ಅವ್ರು ಬಂದರು. ಈ ಥರದ್ದು ಕಾಲು ತುಳಿತ ಆದ ಮೇಲೂ ಸಮಾರಂಭ ಮುಂದುವರಿತದು. ಆ ಸಮಾರಂಭ ಮುಂದುವರೆದಿದೆ. ಸರಿಯಾಗಿ ಮುಂದುವರಿತಾ ಗೊತ್ತಿಲ್ಲ, ಕಾಣಿಸೋದೇ ಇಲ್ಲ ಯಾರನ್ನು. ಎಲ್ಲರಿಗೂ ಅಲ್ಲೇ ವಿಧಾನಸೌಧದ ಎದುರುಗಡೆ ಆ ಕಡೆ ಮುಖ್ಯಮಂತ್ರಿ ಇರ್ತಾರೆ, ಒಂದಷ್ಟು ಪ್ರೋಟೋಕಾಲ್ ಅಂತ ಇರುತ್ತೆ, ನಿಯಮಗಳು ಅಂತ ಇರ್ತವೆ. ಯಾರೋ ನುಗ್ಗಿದ್ರಿ ಅದ್ರ ಮೇಲೆ. ಅಲ್ಲಿ ಹೋಗಿ ನೋಡಿ, ಇವ್ರಿಗೆ ಇಡೀ ಸನ್ಮಾನ ಆಗಿರೋದು, ಸಮಾರಂಭ ಆಗಿರೋದೇ ಜನ ನೋಡಲಿ, ಅಭಿಮಾನಿಗಳು ಅದನ್ನು ಆನಂದಿಸಲಿ, ಎಂಜಾಯ್ ಮಾಡಲಿ ಅಂತ ಅಲ್ವಾ. ಅಭಿಮಾನಿಗಳಿಂದನೇ ಎಲ್ಲರೂ ರೀ. ಜನಗಳಿಂದನೇ ಸರ್ಕಾರ, ಜನಗಳಿಂದನೇ ಪಂದ್ಯ, ಜನಗಳಿಂದನೇ ಸಂಭ್ರಮ. ಅಂಥ ಜನಗಳಿಗೆ ಕಾಣದ ರೀತಿಯಲ್ಲಿ ಆಗಿಬಿಟ್ರೆ, ಅಂಥ ಜನಗಳದ್ದೇ ಹೆಣಗಳು ಬೀಳ್ತಾ ಇದ್ರೆ ಇಲ್ಲಿ ಮೀನಿಂಗ್ ಇದೆಯಾ? ಅದು ಇಷ್ಟು ಜನ ಅಭಿಮಾನಿಸಿದ್ದಕ್ಕೇನೆ ರೀ RCBಗೆ ಇವತ್ತು ಅಷ್ಟು ದೊಡ್ಡ ವ್ಯಾಲ್ಯೂ ಇರೋದು. ಆ ತಂಡಕ್ಕೆ ಗೆಲ್ಲೋದು ಸೋಲೋದು ಬೇರೆ ವಿಚಾರ. ಫ್ರೀ ಎಂಟ್ರಿ ಅಂತ ಹೇಳ್ತಾ ಇದ್ದಾರೆ, ಇದ್ದಕ್ಕಿದ್ದಂಗೆ ಗೇಟ್ ತೆಗೆದ್ರು ಅಂತ ಹೇಳ್ತಾ ಇದ್ದಾರೆ. ಅವಂತರ ಕ್ರಿಯೇಟ್ ಆಯಿತು. 11 ಜನ ಸತ್ತಿದ್ದಾರೆ ಅಂತ ಮಾಹಿತಿ ಇದೆ ರೀ. ನಾನು ಪೊಲೀಸ್ ಅಫಿಷಿಯಲ್ ಕನ್ಫರ್ಮೇಷನ್ಗೆ ಈಗಲೂ ವೆಯ್ಟ್ ಮಾಡ್ತಾ ಇದ್ದೀನಿ. ಈಗಿರುವ ಪ್ರಾಥಮಿಕ ಹಂತದ ಮಾಹಿತಿ ಮಾತ್ರ ನಾನು ನಿಮಗೆ ಹೇಳಬಲ್ಲೆ. 11 ಜನ ಸಾವನ್ನಪ್ಪಿದ್ದಾರೆ. ಒಂದು ಸಂಭ್ರಮ 11 ಜನರನ್ನು ಹೆಣ ಹಾಕಿದೆ ಇವತ್ತು. ಹಲವಾರು ಜನಗಳ ಸ್ಥಿತಿಯಂತೂ ಗಂಭೀರ ಆಗಿದೆ. ಹಲವಾರು ಜನರ ಸ್ಥಿತಿ ಗಂಭೀರ ಆಗಿಬಿಟ್ಟಿದೆ. ಒಂದಷ್ಟು ಜನ ವೈದೇಹಿಯಲ್ಲಿ. ಆ ಕಾಲು ತುಳಿದ ದೃಶ್ಯ ನಿಮ್ಮನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದರಲ್ಲಿ 6 ವರ್ಷದ ಮಗುವಿನಿಂದ ಹಿಡಿದು ಅನೇಕ ಹೆಣ್ಣುಮಕ್ಕಳು, ಒಂದು ಹೆಣ್ಣುಮಗಳು ತೀರ್ಕೊಂಡಿದ್ದಾಳೆ. ಆಲ್ರೆಡಿ ಹೆಣ್ಣುಮಗಳು ತೀರ್ಕೊಂಡಿದ್ದಾಳೆ. ಇದೀಗ ಬೇರೆ ಬೇರೆ ಕಡೆಯಿಂದ ನಮಗೆ ಜನಗಳು ಮಾತಾಡೋಕ್ಕೂ ಶುರು ಮಾಡ್ತಾರೆ. ಅದು ಕೂಡ ನಾನು ನಿಮಗೆ ಕೇಳಿಸ್ತೀನಿ, ಏನಾಯಿತು ಎಕ್ಸಾಕ್ಟಾಗಿ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು.